ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಈ 30 ದಿನಗಳ ಸಾಮೂಹಿಕ ಆಕರ್ಷಣಾ ಕಾರ್ಯಕ್ರಮ ನಾವೇನ್ ಮಾಡ್ತಾ ಇದೀವಿ, ಎಲ್ಲ ಒಂದು 500 ಜನ ಸುಖಮಯ ಶ್ರೀಮಂತನಾಗ್ಬೇಕು ಅಂತ ಆಸೆ ಇರೋರು, ಸುಖಮಯ ಶ್ರೀಮಂತೆ ಆಗ್ಬೇಕು ಅಂತ ಆಸೆ ಇರೋರು ನಾವೆಲ್ಲ ಒಟ್ಟಿಗೆ ಬೆಂಗಳೂರಲ್ಲಿ ಮುಖಾಮುಖಿ ಸಿಕ್ಕಿ ನಮ್ಮ ಈ 1 ತಿಂಗಳ ಸಾಮೂಹಿಕ ಆಕರ್ಷಣಾ ಸಾಮೂಹಿಕ ಪ್ರಾರ್ಥನಾ ಕಾರ್ಯಕ್ರಮದ ಫಲಿತಾಂಶಗಳನ್ನ ಒಬ್ಬರ ಜೊತೆ ಒಬ್ರು ಹಂಚ್ಕೋಬೇಕು. ಆ ಒಂದು ಸಮಾರಂಭದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸ್ಬೇಕು ಅಂತ ಏನು ಒಂದು ಸಂಕಲ್ಪವನ್ನ ನಾವೆಲ್ಲ ಇಟ್ಕೊಂಡು ಈ 30 ದಿನ ಒಟ್ಟಿಗೆ ಪ್ರತಿದಿನ ಅದನ್ನ ದೃಶ್ಯೀಕರಣ ಮಾಡ್ಕೊಳ್ಳೋದು, ಅದರ ಬಗ್ಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದು, ಅದರ ಬಗ್ಗೆ ಒಂದು ಸಂಕಲ್ಪವನ್ನ ತಗೊಳ್ಳೋದು ಮಾಡ್ತಾ ಇದೀವಿ. ಅದರ 4ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಈ ಸಂಕಲ್ಪಗಳೆಲ್ಲ ನಾವು ಏನ್ ಕೆಲಸ ಮಾಡ್ತೀವಿ, ಏನು ದಾರಿನಲ್ಲಿ ಹೋಗ್ತೀವಿ ಅನ್ನೋದಕ್ಕಿಂತ ಮುಂಚೆ ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಪ್ರಕೃತಿನ ಕೇಳಿದ್ರೆ ಅದು ಕತ್ತಲಲ್ಲಿ ಒಂದು ಟಾರ್ಚ್ ಬಿಟ್ಕೊಂಡಂಗೆ ಅಂತ ಅಂತಾರೆ. ಕತ್ಲೆನಲ್ಲಿ ನಾವು ನಡೀತಾ ಇದ್ರೆ ತುಂಬಾ ಕಷ್ಟ ಜೀವನ. ಎಲ್ಲಿ ಹೋಗ್ತೀವಿ ಗೊತ್ತಾಗಲ್ಲ, ಯಾರ ಪಕ್ಕ ಅಕ್ಕಪಕ್ಕ ಏನ್ ಆಗ್ತಿದೆ ಗೊತ್ತಾಗಲ್ಲ, ಸಿಕ್ಕಾಪಟ್ಟೆ ಭಯ ಆಗತ್ತೆ, ಆತಂಕ ಆಗತ್ತೆ, ಎಲ್ಲಿ ಎಡವು ಬಿಡ್ತೀವೋ, ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಭಯ ಇರುತ್ತೆ. ಆದ್ರೆ ಒಂದು ಟಾರ್ಚ್ ಕೈಯಲ್ಲಿದ್ರೆ ಧೈರ್ಯವಾಗಿ ಮುಂದಕ್ಕೆ ಹೋಗ್ಬೋದು. ಆ ರೀತಿ ಏನ್ ಬೇಕು, ನಮ್ಮ ಸಂಕಲ್ಪ ಏನೋ ಅನ್ನೋ ಒಂದು ಸಂಕಲ್ಪವನ್ನ ಇಟ್ಕೊಂಡು ನಾವು ಮುಂದೆ ಹೋದ್ರೇನೆ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದನ್ನ ವೇಗವಾಗಿ ಆಕರ್ಷಿಸ್ಬೋದು, ಜೀವನ ಬಹಳ ಸುಲಭವಾಗಿ ನಡೀತಾ ಹೋಗುತ್ತೆ. ಆದ್ರೆ ನಾವಿಲ್ಲಿ ಸಾಮೂಹಿಕವಾಗಿ ಸಂಕಲ್ಪವನ್ನ ತಗೊಳ್ತಾ ಇದೀವಿ, ನಾವೆಲ್ಲ ಒಟ್ಟಿಗೆ ಬಂದು ಈ ಸಂಕಲ್ಪವನ್ನ ತಗೊಳ್ತಾ ಇದೀವಿ. ಸಾಮೂಹಿಕ ಸಂಕಲ್ಪ ಏನ್ ತಗೊಳ್ತಾ ಇದೀವಿ ಅದು ಒಂದು ದೊಡ್ಡ ದೀಪದ ಹಾಗೆ ಒಂದು ಶಕ್ತಿ ಹೊಂದಿರುವಂತ ಒಂದು ಪ್ರಕ್ರಿಯೆ. ಹಾಗಾಗಿ ಇವತ್ತು ಮತ್ತೆ ಈ 30 ದಿನ ನಾವ್ ಏನ್ ಮಾಡ್ತಾ ಇದೀವಿ, ಇದರಲ್ಲಿ ಆ ಕಾರ್ಯಕ್ರಮದಲ್ಲಿ ನಾವು ಎಷ್ಟು ಸಂಭ್ರಮವನ್ನ ಆಚರಿಸ್ತೀವಿ ಅನ್ನೋದಕ್ಕಿಂತ ಏನೆಲ್ಲ ಸಂಕಲ್ಪಗಳನ್ನ ನೀವು ನೆರವೇರಿಸ್ಕೊಂಡು, ಏನೆಲ್ಲ ಸಂಕಲ್ಪಗಳನ್ನ ಆಕರ್ಷಿಸ್ಕೊಂಡು, ಏನೆಲ್ಲ ಆಸೆಗಳನ್ನ ಆಕರ್ಷಿಸ್ಕೊಂಡು ಬಂದಿರ್ತೀರಾ ಅನ್ನೋದನ್ನ ಕಲ್ಪಿಸ್ಕೊಳ್ತಾ ಹೋಗಿ. ಸೊ ನಿನ್ನೆ ನಾವು ಆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಉಡುಗೆಯನ್ನ ತೊಡ್ತೀವಿ, ಯಾವ ರೀತಿ ಡ್ರೆಸ್ ಆಗಿ ಬರ್ತೀವಿ ಅದರ ಬಗ್ಗೆ ಒಂದು ದೃಶ್ಯೀಕರಣ ಮಾಡಿದ್ವಿ. ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಾವು ದೃಶ್ಯೀಕರಣ ಮಾಡ್ತೀವಿ. ಏನಪ್ಪಾ ಅಂದ್ರೆ, ಎಷ್ಟೊಂದ್ ಜನ ನನಗೆ ಮದ್ವೆ ಆಗ್ಬೇಕು ಅಂತ ಇರ್ತಾರೆ. ಮದ್ವೆ ಆಗ್ತಿಲ್ಲ ಅಂತ ಒದ್ದಾಡ್ತಿರ್ತಾರೆ. ಮದ್ವೆ ಆದ್ಮೇಲೆ ಎಲ್ಲೂ ಹೊರಗೆ ಹೋಗಕ್ ಆಗ್ತಿಲ್ಲ, ನಾನ್ ಅನ್ಕೊಂಡಂಗೆ ಬಾಳೋದಕ್ ಆಗ್ತಿಲ್ಲ, ಕೈ ಕಾಲ್ ಕಟ್ಟಾಕ್ದಂಗ ಆಗ್ತಿದೆ, ನನ್ ಫ್ರೀಡಮೇ ಇಲ್ಲ ಅಂತ ಅವಾಗ್ಲೂ ಒದ್ದಾಡೋದಕ್ ಶುರು ಮಾಡ್ತಾರೆ. ಸೊ ನಾವು ಏನನ್ನ ಆಕರ್ಷಿಸ್ತೀವಿ ಅನ್ನೋದಕ್ಕಿಂತ ಆ ವಿಷಯವನ್ನ ಆಕರ್ಷಿಸುವಾಗ ಯಾವ ಭಾವನೆಗಳ ಜೊತೆ ನಾವು ಅದನ್ನ ಆಕರ್ಷಿಸ್ಬೇಕು ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ನಾವು ಆ ವಿಷಯವನ್ನ ಆಕರ್ಷಿಸ್ತಾ ಇಲ್ಲ, ಆ ವಿಷಯದಿಂದ ನಮಗೆ ಸಿಗುವ ಭಾವನೆಗಳನ್ನ ನಾವು ಎದುರು ನೋಡ್ತಾ ಇದೀವಿ. ಎಷ್ಟು ಜನ ಈ ಮಾತನ್ನ ಒಪ್ತೀರಾ ಗೆಳೆಯರೆ? ಈಗ ಎಲ್ಲಾರ್ಗು ಒಂದು ಮನೆ ಮಾಡ್ಬೇಕು, ಒಂದು ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸ್ವಲ್ಪ ಜನಕ್ಕೆ ಮನೆ ಸಂತೋಷ ಕೊಡುತ್ತೆ, ಸ್ವಲ್ಪ ಜನಕ್ಕೆ ಮನೆ ಸ್ಥಿರತೆ ಕೊಡುತ್ತೆ, ಸ್ವಲ್ಪ ಜನಕ್ಕೆ ಮನೆ ಅವ್ರ ಮುಂದೆ ಇವ್ರ ಮುಂದೆ ನಾನ್ ಮನೆ ಕಟ್ಟಿದೀನಿ ಅನ್ನೋ ಒಂದು ಗತ್ತು ಕೊಡುತ್ತೆ, ಸ್ವಲ್ಪ ಜನಕ್ಕೆ ಅದೊಂದು ತೃಪ್ತಿ ಕೊಡುತ್ತೆ. ಎಲ್ಲಾರ್ಗೂ ಮನೆ ಒಂದೇ ವಿಷಯ ಕೊಡ್ಬೇಕು ಅಂತಿಲ್ಲ. ಆತರ ನಿಮಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಈ 30 ದಿನಗಳು ನಾವ್ ಏನ್ ಈ ಸಾಮೂಹಿಕ ಆಶೀರ್ವಾದ ಮಾಡ್ತಾ ಇದೀವಿ, ಸಾಮೂಹಿಕ ಸಂಕಲ್ಪ ತಗೊಳ್ತಾ ಇದೀವಿ, ಇದರಲ್ಲಿ ಏನು ಭಾವನೆಗಳನ್ನ ನೀವು ಆಕರ್ಷಿಸೋದಕ್ಕೆ ಇಷ್ಟಪಡ್ತಿದ್ದೀರಾ ಎಲ್ಲರೂ ಸಂಕಲ್ಪವನ್ನ ತಗೊಂಡು ಡನ್ ಅಂತ ಟೈಪ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ. ಏನೇನು ಭಾವನೆಗಳು ಬೇಕು ನಿಮ್ಗೆ, ಮನ್ಸಲ್ಲಿ ಏನು ಭಾವನೆಗಳು ಬೇಕು ನಿಮ್ಗೆ, ಎಲ್ಲರೂ ಒಂದು ಕ್ಷಣ ಯೋಚಿಸಿ ಒಂದು 5 ಭಾವನೆಗಳನ್ನಾದ್ರೂ ಇಟ್ಕೊಳ್ಳಿ. 5 ಭಾವನೆಗಳನ್ನಾದ್ರೂ ಮನ್ಸಲ್ಲಿ ಇಟ್ಕೊಂಡು ಆಮೇಲೆ ಡಿ ಅಂತ ಟೈಪ್ ಮಾಡಿ, ಡನ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ. ನನ್ನ ಭಾವನೆಗಳ ಉದಾಹರಣೆಯನ್ನ ನಾನು ಕೊಡ್ತೀನಿ ಗೆಳೆಯರೆ. ಸಂತೋಷ ಬಹಳ ಮುಖ್ಯ, ಸಂತೋಷವಾಗಿ ಎಲ್ಲವನ್ನೂ ಮಾಡ್ಬೇಕು. ಎರಡನೇದು ಸಲೀಸಾಗಿ ಮಾಡ್ಬೇಕು, ಕಷ್ಟಪಟ್ಟು ಒದ್ದಾಡ್ಕೊಂಡು ಪರಿಶ್ರಮ ಹಾಕಿ ಎಲ್ಲ ಏನು ಮಾಡೋ ಹಾಗಿಲ್ಲ, ಸಲೀಸಾಗಿ ಮಾಡ್ಬೇಕು. ಎರಡನೇ ಭಾವನೆ, ನನಗೆ ಸಲೀಸಾಗಿ ಮಾಡ್ಬೇಕು. ಸಿಕ್ಕಾಪಟ್ಟೆ ಆನಂದ ಸಿಗ್ಬೇಕು, ಸಿಕ್ಕಾಪಟ್ಟೆ ಆನಂದ ಬೇಕು.
ಸ್ವಾತಂತ್ರ್ಯ ಬೇಕು. ನಾನು ಈ ಕಾರ್ಯಕ್ರಮನ ತಲೆ ಮೇಲೆ ಹಾಕೊಂಡು ನಾನು ಎಲ್ಲ ಕಷ್ಟಪಟ್ಟು ಮಾಡಿದೆ, ತುಂಬಾ ಕಷ್ಟ ಆಯ್ತು, ತುಂಬಾ ಎಲ್ಲಾರ್ದು ನಾನು ಕೈ ಕಟ್ ಹಾಕ್ದಂಗ ಆಯ್ತು, ಹಂಗಲ್ಲ ಇರಬಾರ್ದು. ನಾನು ಏನ್ ಮಾಡ್ಬೇಕು ಅದು ಖುಷಿಯಾಗಿ ಮಾಡ್ಬೇಕು, ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು. ಸ್ವಾತಂತ್ರ್ಯ ಬೇಕು, ಸಮೃದ್ಧಿ ಬೇಕು, ಎಲ್ಲವೂ ಚೆನ್ನಾಗಾಗ್ಬೇಕು, ಎಲ್ಲವೂ ದೊಡ್ಡ ಮಟ್ಟದಲ್ಲಾಗ್ಬೇಕು, ಎಲ್ಲವೂ ಖುಷಿಯಾಗಿ ಆಗ್ಬೇಕು. ಸಮೃದ್ಧಿ ಬೇಕು, ಪ್ರೀತಿ ಬೇಕು, ಎಲ್ಲರೂ ಒಬ್ರಿಗೊಬ್ರು ಆ ಒಂದು ಆತ್ಮೀಯತೆ, ಬಾಂಧವ್ಯ, ಆ ಒಂದು ಒಡನಾಟ, ಎಲ್ಲದರಲ್ಲೂ ಪ್ರೀತಿ ಇರಬೇಕು. ಸೊ ಈ ರೀತಿ ನನ್ನ ಭಾವನೆಗಳು ನನಗೆ ಸ್ಪಷ್ಟವಾಗಿದೆ. ನಿಮಗೆ ನಿಮ್ಮ ಭಾವನೆಗಳು ಸ್ಪಷ್ಟವಾಗಿದ್ರೆ ಡಿ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ, ಡನ್ ಅಂತ. ಎಲ್ಲರಿಗೂ ಏನು ಭಾವನೆಗಳು ಬೇಕು ಅನ್ನೋದು ಸ್ಪಷ್ಟತೆ ಸಿಕ್ಕಿದ್ಯಾ? ಸೊ ಈಗ ಅದನ್ನ ನಾವು ದೃಶ್ಯೀಕರಣ ಮಾಡ್ಕೊಳ್ಳೋಣ. ಎಲ್ಲ ಗ್ಯಾಲರಿ ವ್ಯೂಗೆ ಬನ್ನಿ, ಎಲ್ಲ ಗ್ಯಾಲರಿ ವ್ಯೂಗೆ ಬನ್ನಿ. ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೋಬೋದಾ? ಸೊ ಈಗ ಆ ಕಾರ್ಯಕ್ರಮದಲ್ಲಿ ನಾವು ಯಾವ ಭಾವನೆಗಳ ಜೊತೆ ಆ ಕಾರ್ಯಕ್ರಮಕ್ಕೆ ಬರ್ತೀವಿ, ಯಾವ ಭಾವನೆಗಳ ಜೊತೆ ಆ ಕಾರ್ಯಕ್ರಮದಲ್ಲಿ 2 ದಿನ ನಾವು ಒಬ್ಬರ ಜೊತೆ ಒಬ್ರು ಮಾತಾಡ್ತೀವಿ, ಒಬ್ಬರ ಜೊತೆ ಒಬ್ರು ಒಡನಾಟಗಳನ್ನ ಇಟ್ಕೊಳ್ತೀವಿ, ಅದನ್ನ ಇವತ್ತು ದೃಶ್ಯೀಕರಣ ಮಾಡ್ಕೊಳ್ಳೋಣ. ಸೊ ಯಾಕಂದ್ರೆ ಆ ಕಾರ್ಯಕ್ರಮ ಹೇಗಾಗತ್ತೆ ಅನ್ನೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಏನು ಭಾವನೆಗಳನ್ನ ನಾವು ಆ 2 ದಿನ ಅನುಭವಿಸ್ತೀವಿ ಅನ್ನೋದೇ ಬಹಳ ಮುಖ್ಯ. ಸೊ ಹಾಗಾಗಿ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ. ಯಾರೋ ಟೈಪ್ ಮಾಡಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ, ಆದರ್ಶು, ಖುಷಿ, ಆರಾಮ, ಉತ್ಸಾಹ, ಪ್ರೀತಿ, ಸೂಪರ್. ಎಲ್ಲರೂ ಭಾವನೆಗಳನ್ನ ಸಂಪೂರ್ಣವಾಗಿ ತಲೆನಲ್ಲಿ ಇಟ್ಕೊಳ್ಳಿ ಗೆಳೆಯರೆ. ಇಟ್ಕೊಂಡು ಎಲ್ಲರೂ ಗ್ಯಾಲರಿ ವ್ಯೂಗೆ ಬನ್ನಿ, ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ಎಲ್ಲರೂ ನೇರವಾಗಿ ಕೂತ್ಕೋಬೋದಾ? ಅದ್ಭುತ. ಎಲ್ಲರೂ ನೇರವಾಗಿ ಕೂತ್ಕೊಂಡು ನಿಮ್ಮ ಕಣ್ಣನ್ನ ಮುಚ್ಚಿಕೊಳ್ಳಿ. ವಿಡಿಯೋ ಟರ್ನ್ ಆನ್ ಆಗಿರಲಿ, ಕಣ್ಣನ್ನ ಮುಚ್ಕೊಳ್ಳಿ. ಕಣ್ಣನ್ನ ಮುಚ್ಕೊಂಡು ದೀರ್ಘವಾಗಿ ಒಮ್ಮೆ ಉಸಿರನ್ನ ತಗೊಳ್ಳಿ. ಮೂಗಿಂದ ಉಸಿರನ್ನ ತಗೊಂಡು ಬಾಯಿಂದ ಉಸಿರನ್ನ ಬಿಡಿ. ಮತ್ತೊಮ್ಮೆ ಗೆಳೆಯರೆ, ಈಗ ನಾನು ಹೇಳೋದನ್ನ ಹಾಗೇ ದೃಶ್ಯೀಕರಣ ಮಾಡ್ತಾ ಹೋಗಿ. ಆ 2 ದಿನ ನಾವು ಕಾರ್ಯಕ್ರಮದಲ್ಲಿ ಸಿಗೋದಕ್ಕೆ ಮುಂಚೆ ಇವತ್ತಿನಿಂದ ಪ್ರತಿದಿನ ಆ ಭಾವನೆಗಳನ್ನ ನಾವೆಲ್ಲರೂ ಅಭ್ಯಾಸ ಮಾಡ್ತಾ ಹೋಗ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಈ ಹೀಲಿಂಗ್ ಪ್ರಕ್ರಿಯೆಯಿಂದ ಅರ್ಥ ಆಗಿದೆ, ನಮ್ಮ ಭಾವನೆಗಳನ್ನ ನಾವು ನಿಯಂತ್ರಣ ಮಾಡ್ಬೋದು, ನಮ್ಮ ಭಾವನೆಗಳನ್ನ ನಾವು ಹತೋಟಿಗೆ ತಗೋಬಹುದು ಅನ್ನೋದು ನಮಗೆ ಗೊತ್ತಾಗಿದೆ. ನನಗೆ ಜೀವನದಲ್ಲಿ ಸಂತೋಷ ಬೇಕು ಅಂದ್ರೆ ಅದನ್ನ ಸುಲಭವಾಗಿ ನಾನು ಆಕರ್ಷಿಸೋದಕ್ಕೆ ಕೆಲವು ದಾರಿಗಳಿದೆ. ಒಂದು, ನನಗೆ ಸಂತೋಷ ಕೊಡುವಂತಹ ಕೆಲಸಗಳನ್ನೇ ಮಾಡೋದು. ಎರಡನೇದು, ನನ್ನ ಸುತ್ತಮುತ್ತ ಇರೋರಿಗೆ ನಾನು ಸಂತೋಷ ಕೊಡೋದು. ನಾನು ಬೇರೆಯವರಿಗೆ ಸಂತೋಷವನ್ನ ಕೊಟ್ರೆ ನನಗೆ ಪ್ರಕೃತಿ ಸಂತೋಷವನ್ನ ತರುತ್ತೆ. ನಾನು ಬೇರೆಯವರಿಗೆ ಸಮೃದ್ಧಿಯನ್ನ ಕೊಟ್ರೆ ಪ್ರಕೃತಿ ನನಗೆ ಸಮೃದ್ಧಿಯನ್ನ ತರುತ್ತೆ. ನಾನು ನನ್ನ ಸುತ್ತಮುತ್ತ ಇರೋರಿಗೆ, ನನ್ನ ಕ್ಲಬ್ನ ಜನಕ್ಕೆ, ನನ್ನ ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿ ಇರೋ ಜನಕ್ಕೆ, ನನ್ನ ಮನೆಯವರಿಗೆ, ನನ್ನ ಅಕ್ಕಪಕ್ಕದವರಿಗೆಲ್ಲ ಸ್ವಾತಂತ್ರ್ಯವನ್ನ ಕೊಟ್ರೆ ನನಗೆ ನನ್ನದೇ ಸ್ವಾತಂತ್ರ್ಯವನ್ನ ಪ್ರಕೃತಿ ಕೊಡುತ್ತೆ. ಮತ್ತೆ ನನ್ನ ಒಂದು ಜ್ಞಾನ ಏನಿದೆ ಅದನ್ನ ಬಳಸ್ಕೊಂಡು ನನಗೆ ಯಾವ್ದು ಖುಷಿ ಕೊಡುತ್ತೆ ಅಂತ ನನಗೆ ಗೊತ್ತು. ನನಗ್ ಚೆನ್ನಾಗಿ ತಿನ್ನೋದು ಖುಷಿ ಕೊಡುತ್ತಾ, ನನಗ್ ಚೆನ್ನಾಗಿ ನಿದ್ದೆ ಮಾಡೋದು ಖುಷಿ ಕೊಡುತ್ತಾ, ನನಗ್ ಸ್ವಲ್ಪ ಟಿವಿ ನೋಡೋದು ಖುಷಿ ಕೊಡುತ್ತಾ, ನನಗ್ ಸ್ವಲ್ಪ ಮಕ್ಕಳ ಜೊತೆ ಆಟ ಆಡೋದು ಖುಷಿ ಕೊಡುತ್ತಾ, ನಂಗೆ ಸ್ವಲ್ಪ ಯಾವ್ದೋ ಒಂದು ಕೆಲಸ ಮಾಡೋದು ಖುಷಿ ಕೊಡುತ್ತಾ, ನನಗೆ ಯಾವ ವಿಷಯ ನನಗೆ ಬೇಕಿರುವ ಭಾವನೆಗಳನ್ನ ಕೊಡುತ್ತೋ ಆ ವಿಷಯವನ್ನ ಪ್ರತಿದಿನ ತಪ್ಪದೇ ಮಾಡೋದು. ಇಷ್ಟು ದಿನ ನಾನು ಏನ್ ಮಾಡ್ತಾ ಇದ್ದೆ, ನನಗ್ ಗೊತ್ತು ಸ್ವಲ್ಪ ಟಿವಿ ನೋಡಿದ್ರೆ ಖುಷಿ ಬರುತ್ತೆ ಅಂತ. ಆದ್ರೆ ಟಿವಿ ಎಲ್ಲ ನೋಡಬಾರ್ದು, ಕೆಲಸದಲ್ಲಿ ಸಿಕ್ಕಾಪಟ್ಟೆ ಪರಿಶ್ರಮ ಹಾಕಿ ಕೆಲಸ ಮಾಡ್ಬೇಕು, ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಆ ಟಿವಿನ ತ್ಯಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಖುಷಿನ ನಾನೇ ತ್ಯಾಗ ಮಾಡ್ತಾ ಇದ್ದೆ. ಆದ್ರೆ ಈಗ ನನಗೆ ಅರ್ಥ ಆಗ್ತಾ ಇದೆ, ನನ್ನ ಖುಷಿ ನನಗೆ ಮುಖ್ಯ. ನಾವೆಲ್ಲ ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದೀವಿ, ಆ ಭಾವನೆಗಳಿಗಾಗೆ ಆ ಆಸೆಗಳನ್ನೇ ನಾವು ಇಟ್ಕೊಂಡಿದೀವಿ. ಹಾಗಾಗಿ ಆ ಭಾವನೆಯನ್ನ ಇಡೀ ದಿನ ಅಲ್ಲ ಅಂದು ಒಂದ್ ಸ್ವಲ್ಪತ್ತು ಪ್ರತಿದಿನ ಆ ಭಾವನೆಗಳನ್ನ ಅನುಭವಿಸುವ ಹಾಗೆ ಕೆಲಸಗಳನ್ನ ನಾನು ಮಾಡ್ತೀನಿ. ಮತ್ತೆ ನನ್ನ ಸುತ್ತಮುತ್ತ ಇರೋರ್ಗೆ ಆ ಭಾವನೆಗಳನ್ನ ಅವ್ರಿಗೆ ಹೇಗೆ ನಾನು ಕೊಡ್ಬೋದು. ಯಾರೋ ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದ್ರೆ ಅವ್ರಿಗೆ ಸಣ್ಣದಾಗಿ ಸಹಾಯ ಮಾಡಿದಾಗ ಅವ್ರಿಗೆ ಖುಷಿ ಆಗ್ಬೋದು, ಅವ್ರಿಗೆ ನಾನು ಖುಷಿಯನ್ನ ಕೊಟ್ಟೆ. ಯಾರೋ
ಏನೋ ಕೆಲಸ ಮಾಡ್ಬೇಕು ಅಂತಿದ್ದಾರೆ, ಮಕ್ಕಳು ಆಟ ಆಡ್ಬೇಕು ಅಂತಿದ್ದಾರೆ, ಇಲ್ಲ 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 ನೀನ್ ಕೂತ್ಕೊಂಡು ಓದ್ಬೇಕು ಅಂತ ಅವರ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋ ಬದಲು ಹೋಗಿ ಆಟ ಆಡ್ಕೊಂಡು ಬನ್ನಿ, ಅರ್ಧ ಗಂಟೆ ಆಟ ಆಡ್ಕೊಂಡು ಬನ್ನಿ, ಆಮೇಲೆ ಓದಿ, ಎಂಜಾಯ್ ಮಾಡಿ ಅಂತ ಹೇಳಿ ಅವರಿಗೆ ಅವರ ಸ್ವಾತಂತ್ರ್ಯವನ್ನ ಕೊಟ್ಟು, ಅವರಿಗೆ ಸ್ವಾತಂತ್ರ್ಯವನ್ನ ಕೊಡೋದ್ರ ಮೂಲಕ ನಾನು ಪ್ರಕೃತಿಯಿಂದ ನನ್ನ ಸ್ವಾತಂತ್ರ್ಯವನ್ನ ನಾನ್ ಪಡ್ಕೊಳ್ತಾ ಇದ್ದೀನಿ. ಆ ರೀತಿ ಸಮೃದ್ಧಿ ಮನೋಭಾವ, ಎಲ್ಲರ ಹತ್ರ ಚೌಕಾಸಿ ಮಾಡೋದನ್ನ ಬಿಟ್ಟು ಯಾರಿಗೋ ಒಂದ್ ₹2 ನನ್ನ ಕೈಯಲ್ಲಾಗಿದ್ದನ್ನ ನಾನು ದಾನ ಮಾಡಿದ್ರೆ ನನ್ನಲ್ಲಿ ಹಣ ಬರುತ್ತೆ ಅನ್ನೋ ಒಂದು ನಂಬಿಕೆಯನ್ನ, ನನ್ನಲ್ಲಿ ಸಮೃದ್ಧಿ ನನಗೂ ಸಾಧ್ಯ ಇದೆ ಅನ್ನೋ ಒಂದು ಸತ್ಯವನ್ನ ನಾನು ಪ್ರಕೃತಿಗೆ ತೋರಿಸಿದ್ರೆ ಸಮೃದ್ಧಿಯನ್ನ ಪ್ರಕೃತಿ ನನಗೆ ಕೊಡುತ್ತೆ. ಈ ರೀತಿ ನನಗೆ ಏನು ಭಾವನೆಗಳು ಬೇಕೋ ಅದನ್ನ ನಾನು ನನ್ನ ಅರಿವನ್ನ ಬಳಸ್ಕೊಂಡು, ನನ್ನ ಜ್ಞಾನವನ್ನ ಬಳಸ್ಕೊಂಡು, ನನಗೆ ಆ ಭಾವನೆಗಳನ್ನ ಕೊಡುವಂತಹ ವಿಷಯಗಳನ್ನ ನಾನು ಆ ಕಾರ್ಯಕ್ರಮಕ್ಕೆ ಬರೋ ತನಕ ಪ್ರತಿದಿನ ಮಾಡ್ತಾ ಬರ್ತಾ ಇದ್ದೀನಿ. ಮತ್ತೆ ಎಲ್ಲೆಲ್ಲಾ ಸಾಧ್ಯವೋ ಆ ಭಾವನೆಗಳನ್ನ ಬೇರೆ ನನ್ನ ಸುತ್ತಮುತ್ತ ಇರೋ ಬೇರೆ ಜನಕ್ಕೆ ನಾನು ಕೊಡ್ತಾ ಬರ್ತಿದ್ದೀನಿ. ಈ ಎರಡೂ ವಿಷಯಗಳನ್ನ ನಾನು ಮಾಡಿದ್ರಿಂದ ಆ ಕಾರ್ಯಕ್ರಮಕ್ಕೆ ಬರೋಷ್ಟ್ರಲ್ಲಿ ನನ್ನ ಮನಸ್ಸಲ್ಲಿ ಸದಾ ಕಾಲ ಆ ಭಾವನೆಗಳೇ ತುಂಬಿದೆ. ನಾನು ಯಾವಾಗ್ಲೂ ಆ ಸಕಾರಾತ್ಮಕ ಭಾವನೆಗಳನ್ನ ಅನುಭವಿಸ್ಕೊಂಡು, ಪ್ರಪಂಚದಲ್ಲಿ ಹೊರಗಡೆ ಏನೇ ಆಗ್ಲಿ ಅದು ನನಗೆ ಬೇಕಿಲ್ಲ, ನನ್ನ ಮನಸ್ಸಲ್ಲಿ ಮಾತ್ರ ನಾನು ಸಂತೋಷವಾಗಿದ್ದೀನಿ, ನನ್ನ ಮನಸ್ಸಲ್ಲಿ ಮಾತ್ರ ನಾನು ಸ್ವಾತಂತ್ರ್ಯದಿಂದ ಬಾಳ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ಮಾತ್ರ ನಾನು ಆನಂದವಾಗಿ ಬಾಳ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ನನಗೆ ಬಹಳಷ್ಟು ಸಮೃದ್ಧಿ ಇದೆ, ಬಹಳಷ್ಟು ಸ್ವಾತಂತ್ರ್ಯ ಇದೆ. ಈ ರೀತಿ ನಿಮ್ಮ ಏನೆಲ್ಲ ಭಾವನೆಗಳು ನಿಮಗೆ ಆಸೆ ಇದೆಯೋ ಆ ಭಾವನೆಗಳನ್ನ ನೀವೀಗಾಗ್ಲೇ ಬಾಳ್ತಾ ಇರೋ ಹಾಗೆ ಹೊರಗಿನ ಪ್ರಪಂಚದಲ್ಲಿ ಏನೇ ಆಗ್ತಾ ಇರಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಒಳಗಿನ ಪ್ರಪಂಚದಲ್ಲಿ ಆ ಭಾವನೆಗಳು ಸದಾಕಾಲ ತುಂಬಿದೆ. ಆ ಜೀವನ ಹೇಗಿದೆ ಕಲ್ಪಿಸ್ಕೊಳ್ಳಿ ಗೆಳೆಯರೆ. ಆ ಒಂದು ಭಾವನೆಗಳ ಜೊತೆ ಆ 2 ದಿನ ಕಾರ್ಯಕ್ರಮದಲ್ಲಿ ನಾವು ಒಬ್ಬರಿಗೆ ಒಬ್ರು ನಮ್ಮ ಒಬ್ಬರಿಗೆ ಒಬ್ರು ಮಾತಾಡ್ತಾ, ನಮ್ಮ ಪರಿಚಯವನ್ನ ಮಾಡ್ಕೊಳ್ತಾ, ಹೊಸ ಹೊಸ ಗೆಳೆತನಗಳನ್ನ ಬೆಳೆಸ್ಕೊಳ್ತಾ, ಹೊಸ ಹೊಸ ಸಂಬಂಧಗಳನ್ನ ಕಟ್ಕೊಳ್ತಾ, ಆ ಭಾವನೆಗಳೊಂದಿಗೆ ಇಷ್ಟು ದಿನ ವಿಹಾನ್ ಅಂದ್ರೆ ಈ ರೀತಿ ವ್ಯಕ್ತಿ, ಅವರಿಗೆ ಈ ರೀತಿಯ ಭಾವನೆಗಳೇ ಹೆಚ್ಚಾಗಿ ಅನ್ನೋದು ಹೋಗಿ ಈ ಹೊಸ ಭಾವನೆಗಳ ಒಂದು ವ್ಯಕ್ತಿತ್ವವನ್ನ ನಾವು ಬೆಳೆಸ್ಕೊಂಡಿದೀವಿ. ಸತತವಾಗಿ ಪ್ರತಿದಿನ ಅದಕ್ಕೆ ನಾನು ಕೆಲಸ ಮಾಡ್ತಿರೋದ್ರಿಂದ ನಾನು ಆ ಕಾರ್ಯಕ್ರಮಕ್ಕೆ ಬರುವಾಗ ಆ ಭಾವನೆಗಳು ನನ್ನಲ್ಲಿ ಬೆಳ್ಕೊಂಡ್ಬಿಟ್ಟಿದೆ, ಬೇರೂರ್ ಬಿಟ್ಟಿದೆ. ಈಗ ನಾನು ಬೇಡ ಅಂದ್ರೂ ಆ ಭಾವನೆಗಳೇ ಸದಾ ನನ್ನ ಮನಸ್ಸಲ್ಲಿರುತ್ತೆ. ಯಾವಾಗ್ಲೂ ನಾನು ಸಂತೋಷವಾಗಿರ್ತೀನಿ, ಯಾವಾಗ್ಲೂ ನಾನು ಪ್ರೀತಿಯಿಂದ ತುಂಬಿರ್ತೀನಿ, ಎಲ್ಲರಿಗೂ ಸ್ವಾತಂತ್ರ್ಯವನ್ನ ಕೊಡ್ತೀನಿ, ಎಲ್ಲರಿಗೂ ಆನಂದವನ್ನ ಕೊಡ್ತೀನಿ, ಎಲ್ಲರಿಗೂ ಸಮೃದ್ಧಿಯನ್ನ ಕೊಡ್ತೀನಿ. ಆ ರೀತಿ ನೀವು ಏನು ಭಾವನೆಗಳನ್ನ ಕೊಡ್ತೀರೋ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ ಗೆಳೆಯರೆ. ಹೇಗಿರುತ್ತೆ ನಿಮ್ಮ ವರ್ತನೆ, ಹೇಗಿರುತ್ತೆ ನೀವು ನಡ್ಕೊಳ್ಳೋ ರೀತಿ, ಹೇಗಿರುತ್ತೆ ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಎಲ್ಲರ ಮನಸ್ಸಲ್ಲಿ ಹೊರಗಿನ ಪ್ರಪಂಚದಲ್ಲಿ ಏನಾದ್ರೆ ಏನಂತೆ, ನಮ್ಮ ಮನಸ್ಸಲ್ಲಿ ನಾವು ಖುಷಿಯಾಗಿದ್ದೀವಲ್ಲ, ಸೂಪರ್. ನಮ್ಮ ಮನಸ್ಸಲ್ಲಿ ಸ್ವಾತಂತ್ರ್ಯ ಇದೆಯಲ್ಲ, ನಾವು ಅಂದ್ಕೊಂಡಿದ್ದನ್ನೆಲ್ಲ ನಾವು ಮಾಡ್ಬೇಕು ಅಂತಿಲ್ಲ. ಮನ್ಸಲ್ಲಿ ಸ್ವಾತಂತ್ರ್ಯ ಇದ್ರೆ ಎಷ್ಟು ಸ್ವಾತಂತ್ರ್ಯವಾಗಿರೋದಕ್ಕಾಗತ್ತೋ ಅಷ್ಟಿರ್ಬೋದು. ನನ್ನ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ದಾನ ಮಾಡ್ಬೇಕು ಅಂತಿಲ್ಲ. ₹1 ನನ್ನ ಕೈಯಿಂದ ದುಡ್ದ ₹1 ಹಣವನ್ನ ಇನ್ನೊಬ್ಬರಿಗೆ ಕೊಟ್ಟು ನಾನು ಸಮೃದ್ಧಿಯನ್ನ ಅನುಭವಿಸ್ಬೋದು. ಅದನ್ನ ನಾನೀಗ ಮಾಡ್ತಾ ಇದ್ದೀನಿ. ಆ ಕಲೆಯನ್ನ ಕಲ್ತಿದ್ದೀನಿ, ಆ ಅಭ್ಯಾಸವನ್ನ ಮಾಡ್ತಾ ಇದ್ದೀನಿ. ಬೇರೆಯವರಿಗೂ ನಾನು ಸಮೃದ್ಧಿಯನ್ನ, ಆನಂದವನ್ನ, ಸಂತೋಷವನ್ನ, ಸ್ವಾತಂತ್ರ್ಯವನ್ನ, ಈ ಭಾವನೆಗಳನ್ನೆಲ್ಲ ಕೊಡ್ತಾ 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 ಇವತ್ತು ಆ ಭಾವನೆಗಳು ನನ್ನ ಎದೆಯಲ್ಲಿ ಆಳವಾಗಿ ನೆಲೆಯೂದ್ಬಿಟ್ಟಿದೆ. ಬಹಳ ಸಂತೋಷವಾಗಿ ನನ್ನ ಜೀವನದಲ್ಲಿ ಆ ಭಾವನೆಗಳನ್ನ ನಾನು ಅನುಭವಿಸ್ತಾ ಇದ್ದೀನಿ. ಆ 2 ದಿನ ಕಾರ್ಯಕ್ರಮದಲ್ಲೂ ಆ ಭಾವನೆಗಳ ಜೊತೆಗೆ ನಮ್ಮ ಬದುಕನ್ನ ಕಟ್ಕೊಂಡಿದೀವಿ. ನಮ್ಮ 2 ದಿನಗಳ ಕಾರ್ಯಕ್ರಮ ಕೂಡ ಆ ಭಾವನೆಗಳ ಜೊತೆಗೆ ನಡೀತಾ ಇದೆ. ಅದನ್ನ ಹಾಗೇ ಕಲ್ಪನೆ ಮಾಡ್ಕೊಳ್ತಾ ನಿಧಾನಕ್ಕೆ 2 ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತನ್ನಿ. ಕಣ್ಣು ಮುಚ್ಚೆ ಇರಲಿ. ನಮಸ್ಕಾರ ಮುದ್ರೆಗೆ ತಂದು ಒಮ್ಮೆ ಹೇಳಿ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಧನ್ಯವಾದಗಳು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಗೆಳೆಯರೆ, ಹಾಗೇ 2 ಕೈಗಳನ್ನ ಉಜ್ಜೋದಕ್ಕೆ ಶುರು ಮಾಡಿ. 2 ಕೈಗಳನ್ನ ಉಜ್ಜೋದಕ್ಕೆ ಶುರು ಮಾಡಿ. ಹಾಗೇ ಆ ಸಂಪೂರ್ಣ ಶಕ್ತಿಯನ್ನ ನಿಮ್ಮ ಮುಖಕ್ಕೆ ಕೊಡ್ತಾ ನಿಧಾನಕ್ಕೆ ಕಣ್ಣನ್ನ ತೆರಿಬಹುದು. ಈಗ ಹಾಗೆ 2 ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಳ್ಳಿ. ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಂಡು
ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕಣ್ಣುಗಳನ್ನ ನೋಡ್ತಾ, ಯಾರೆಲ್ಲ ವಿಡಿಯೋನಲ್ಲಿದ್ದಾರೆ ಅವರ ಕಣ್ಣುಗಳನ್ನ ನೋಡ್ತಾ ಹೇಳಿ, ಏನೆಲ್ಲ ಭಾವನೆಗಳನ್ನ ನಾವೆಲ್ಲ ಕಲ್ಪಿಸ್ಕೊಂಡ್ವಿ, ಆ ಭಾವನೆಗಳು ಪ್ರತಿದಿನ ಪ್ರತಿ ಕ್ಷಣ ಜೀವನದಲ್ಲಿ ಏನಾದ್ರೂ ಆಗ್ತಾ ಇರ್ಲಿ, ನಾವು ಅಂದ್ಕೊಂಡಂಗಾಗ್ಲಿ ಅಂದ್ಕೊಳ್ದೆ ಇದ್ದಿದ್ದಾಗ್ಲಿ, ನಾವು ಮಾತ್ರ ಸದಾಕಾಲ ಆ ಭಾವನೆಗಳನ್ನ ಅನುಭವಿಸ್ತಾ ಇದೀವಿ, ಅಭ್ಯಾಸ ಮಾಡ್ತಾ ಇದ್ದೀವಿ, ಬೇರೆಯವ್ರಿಗೂ ಆ ಭಾವನೆಗಳನ್ನ ಕೊಡ್ತಾ ಇದ್ದೀವಿ. ಈ ಅಭ್ಯಾಸದ ಒಂದು ಕಾರಣದಿಂದ ಆ ಭಾವನೆಗಳೆಲ್ಲ ಇವತ್ತು ನಮ್ಮ ಜೀವನದಲ್ಲಿ ಬೇರೂರ್ತಾ ಇದೆ. ಯಾವಾಗ್ಲೂ ನಮಗೆ ಬೇಕಾದ ಭಾವನೆಗಳನ್ನ ನಮಗೆ ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹೊರಗಿನ ಪ್ರಪಂಚದಲ್ಲಿ ಏನೇ ಆದ್ರೂ ನನ್ನ ಒಳಗ್ ಮಾತ್ರ ಸದಾ ಭಾವನೆಗಳಿದೆ. ಆ ಕಾರ್ಯಕ್ರಮಕ್ಕೆ ನಾವು ಬರಬೇಕಾದ್ರೆ ಕೂಡ ಅದೇ ಭಾವನೆಗಳ ಜೊತೆ ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಈ 4 ಕ್ಷೇತ್ರಗಳಲ್ಲಿ ಆ ಭಾವನೆಗಳನ್ನ ನಾವೆಲ್ಲ ಅನುಭವಿಸ್ತಾ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಎಲ್ಲರ ಜೊತೆ ಆ ಭಾವನೆಗಳನ್ನೇ, ನಮಗೆ ಇಷ್ಟವಾದ ಭಾವನೆಗಳನ್ನ ನಾವು ಹಂಚ್ಕೊಳ್ತಾ ಇದೀವಿ. ನನಗೆ ತುಂಬಾ ಇಷ್ಟ ಅನ್ನೋ ತಿನ್ನೋದಕ್ಕೆ ಅದನ್ನ ನಾನು ಇನ್ನೊಬ್ಬರಿಗೆ ಕೊಡುವಾಗ ನನ್ಗೊಂದು ಖುಷಿ ಇರುತ್ತೆ. ನನಗೆ ತುಂಬಾ ಇಷ್ಟವಾದ ಸಿನಿಮಾನ ಇನ್ನೊಬ್ಬರಿಗೆ ತೋರಿಸೋದು ಅಂದ್ರೆ ನನಗೆ ತುಂಬಾ ಉತ್ಸಾಹ ಇರುತ್ತೆ. ಆ ರೀತಿ ನಿಮಗೆ ಯಾವ ಭಾವನೆಗಳು ಇಷ್ಟನೋ, ಸಕಾರಾತ್ಮಕ ಭಾವನೆಗಳು, ಅದನ್ನ ಬೇರೆಯವ್ರ ಜೊತೆನೂ ಹಂಚ್ಕೊಂಡು ಬಹಳ ಅದ್ಭುತವಾದ 2 ದಿನಗಳನ್ನ ನಾವು ಒಟ್ಟಿಗೆ ಕಳೀತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಈ 2 ದಿನಕ್ಕೆ ಮುಂಚೆನೆ ನಮ್ಮ ಜೀವನದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಅಂದುಕೊಂಡಂತಹ ಭಾವನೆಗಳು ತುಂಬುವಂತಹ ಸನ್ನಿವೇಶಗಳು, ಪವಾಡಗಳು, ಅದ್ಭುತವಾದ ವಿಷಯಗಳು ನಡೆದಿದೆ. ಈಗ ಆ ಭಾವನೆಗಳನ್ನ ಸದಾಕಾಲ ನಾವು ಅನುಭವಿಸ್ತಾ ಇದೀವಿ. ತಥಾಸ್ತು ತಥಾಸ್ತು ತಥಾಸ್ತು. ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಗೆಳೆಯರೇ, ನಾವು ಊಟನ ಹೀಗೂ ತಿನ್ಬೋದು, ಹೀಗೂ ತಿನ್ಬೋದು. ಆದ್ರೆ ಯಾವ್ದು ಸುಲಭ? ಹೀಗ್ ತಿನ್ನೋದೇ ಸುಲಭ. ಒಂದು ಮನೆ ಕಟ್ಟಿ ಆ ಮನೆಯಲ್ಲಿ ಕೂತ್ಕೊಂಡ್ಮೇಲೆ ನಾನು ತೃಪ್ತಿಯನ್ನ ಅನುಭವಿಸ್ತೀನಿ ಅನ್ನೋದಕ್ಕಿಂತ ಇವತ್ತಿಂದಾನೇ ನಾನು ತೃಪ್ತಿಯನ್ನ ಅನುಭವಿಸ್ಬೋದು. ಜೀವಂತವಾಗಿದ್ದೀನಲ್ಲ, ನನಗ್ ತೃಪ್ತಿ ಇದೆ. ಕೈಕಾಲೆಲ್ಲ ಚೆನ್ನಾಗಿದೆಯಲ್ಲ, ತೃಪ್ತಿಯಾಗಿದ್ದೀನಿ. ಹೊಟ್ಟೆ ತುಂಬಾ ಈಗ ಊಟ ಒಂದಿಷ್ಟು ತಿನ್ನದ್ಮೇಲೆ ಅದಕ್ ಮೇಲೆ ತಿನ್ನೋದಕ್ಕಾಗಲ್ಲ. ಸೊ ತಿಂದಿದ್ದು ಏನ್ ಚೆನ್ನಾಗಿ ಇವತ್ತು ಊಟ ಆಯ್ತು, ತೃಪ್ತಿ ಇದೆ. ಆ ರೀತಿ ಯಾವ ವಿಷಯಗಳು ನಮ್ಗೆ ಈಗ ತೃಪ್ತಿ ಕೊಡುತ್ತೋ ಅದನ್ನ ಸ್ವಲ್ಪ ಹೊತ್ತು ಮಾಡೋಣ. ನಾಳೆ ಯಾವತ್ತೋ ತೃಪ್ತಿ ಕೊಡೋದಕ್ಕೆ, ತೃಪ್ತಿ ಪಡ್ಕೊಳ್ಳೋದಕ್ಕೆ ಇವತ್ತು ಯಾವ್ದನ್ನು ಬಿಡೋದ್ ಬೇಕಿಲ್ಲ. ಸ್ವಲ್ಪ ಹೊತ್ತು ತೃಪ್ತಿ ಕೊಡುವಂತ ವಿಷಯಗಳನ್ನ ಮಾಡಿ, ಖುಷಿ ಕೊಡುವಂತ ವಿಷಯಗಳನ್ನ ಮಾಡಿ, ಆನಂದ ಕೊಡುವಂತ ವಿಷಯಗಳನ್ನ ಮಾಡಿ. ಮತ್ತೆ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಗಮನಿಸ್ತಾ ಇದ್ರೆ ನನ್ಗೇನೆಲ್ಲ ಭಾವನೆಗಳು ಬೇಕೋ ಅದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನನಗೆ ಧೈರ್ಯ ಬೇಕು, ನನಗೆ ಒಂದು ಸಮೃದ್ಧಿ ಮನೋಭಾವ ಬೇಕು, ಅದನ್ನ ನಿಮಗೆ ಹೇಳ್ಕೊಡೋದ್ರ ಮುಖಾಂತರ, ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರ ಮುಖಾಂತರ ನಾನು ಆ ಭಾವನೆಗಳನ್ನ ಆಕರ್ಷಿಸ್ತಾ ಇದ್ದೀನಿ. ಆ ರೀತಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ ಗೊತ್ತಿರೋರ ಜೊತೆ ಈ ಭಾವನೆಗಳನ್ನ ಹಂಚ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಈ ಭಾವನೆಗಳ ಆದಷ್ಟು ಬೇಗ ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ಬೇರೂರುತ್ತೆ. ಎಷ್ಟು ಜನಕ್ಕೆ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಒಂಥರ ಪಾಸಿಟಿವ್ ಆಗಿ ಅನಿಸ್ತಾ ಇದೆ? ಮೀ ಅಂತ ಟೈಪ್ ಮಾಡಿ. ಇದೇ ಸಕಾರಾತ್ಮಕ ಸಂಘಕ್ಕೆ ಇರುವ ಒಂದು ಮಹಿಮೆ. ನಾವೇನೋ ಜೀವನದಲ್ಲಿ ಏನೋ ಸಡನ್ ಆಗಿ ಸಮಸ್ಯೆಗಳೆಲ್ಲ ಈಗ್ಲೇ ಏನು ಸರಿ ಹೋಗಿಲ್ಲ. ಅದು ಆಗತ್ತೆ ಒಬ್ಬೊಬ್ಬರಿಗೆ. ಸಡನ್ ಆಗಿ ಸರ್ ಇಲ್ಲೆಲ್ಲೋ ಫೋನ್ ಬಂತು, ಹಣ ಬಂತು, ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಅದಾಗ್ಲಿಲ್ಲ ಅಂದ್ರೂ ಕೂಡ ಭಾವನೆಗಳ ಮಟ್ಟದಲ್ಲಿ ನಮ್ಮಲ್ಲಿ ಈಗಾಗ್ಲೇ ಒಂದು ನಿರಾಳತೆ ಇದೆ. ಅದೇ ಬೇಕಿರೋದು ಮೇಯ್ನ್ ಆಗಿ. ಸೊ ಮತ್ತೆ 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 ನಮಗೆ ಬೇಕಿರುವ ಭಾವನೆಗಳನ್ನ ಅಭ್ಯಾಸ ಮಾಡೋದಕ್ಕೆ ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಅನ್ನ ಬಳಸ್ಕೊಂಡು ಕಲ್ಪನೆ ಮಾಡ್ಕೊಳ್ತಾ ಹೋಗಿ. ಆ ಭಾವನೆಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ, ಭಾವನೆಗಳನ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ, ನೀವು ಅನುಭವಿಸ್ತಾ ಇದ್ದೀರಾ, ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ. ಇದನ್ನ ಕಲ್ಪನೆ ಮಾಡ್ಕೊಳ್ತಾ ಹೋಗಿ. ಅತಿ ಶೀಘ್ರದಲ್ಲಿ ಈ ಭಾವನೆಗಳು ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ. ಇದೇ ನಿಮ್ಮ ಜೀವನ ಶೈಲಿ ಆಗ್ಬಿಡುತ್ತೆ. ಎಷ್ಟ್ ಜನ ಇದನ್ನ ಮಾಡ್ತೀರಾ ಗೆಳೆಯರೆ? IP ಅಂತ ಟೈಪ್ ಮಾಡಿ, ಐ ಪ್ರಾಮಿಸ್ ಅಂತ. ಪ್ರತಿದಿನ ಸಣ್ಣ ಸಣ್ಣ ವಿಷಯದಲ್ಲಿ ಮಾಡ್ತಾ ಹೋಗಿ. ಒಂದ್ ಸ್ವಲ್ಪ ಟಿವಿ ನೋಡ್ಬೇಕಾ ನೋಡಿ, ಏನೋ ತಿನ್ಬೇಕಾ ತಿನ್ನಿ, ಯಾರ ಹತ್ರನೋ ಮಾತಾಡ್ಬೇಕು, ಒಂದ್ ಹರಟೆ ಹೊಡಿಬೇಕು ಅನ್ಸುತ್ತಾ ಮಾಡಿ. ಜಗತ್ತೇನು ನಿಂತೋಗಲ್ಲ. ನೀವು ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ, ನೀವು ಅಷ್ಟು ಕಷ್ಟ ಪಡ್ಲಿಲ್ಲ ಅಂದ್ರೆ ಜಗತ್ತೇನು ನಿಂತೋಗಲ್ಲ. ಸೊ ಸ್ವಲ್ಪ ಸ್ವಲ್ಪ ಮಾಡಿ, ಮತ್ತೆ ಇನ್ನೊಬ್ಬರಿಗೂ ಆ ಭಾವನೆಗಳನ್ನ ಕೊಡಿ. ಸೊ ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ಸಿಕ್ಕಿ ಈ ಸಾಮೂಹಿಕ ಕಲ್ಪನೆ, ದೃಶ್ಯೀಕರಣವನ್ನ, ಸಾಮೂಹಿಕ ಪ್ರಾರ್ಥನೆಯನ್ನ ಮುಂದುವರಿಸೋಣ. ನಾವೆಲ್ಲ ಮತ್ತೆ 5ನೇ ದಿನಕ್ಕೆ ಮತ್ತೆ ಅದೇ ಸಮಯ 9:45ಗೆ ಸಿಗೋಣ.
ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.